ನಮಸ್ಕಾರ ನಮ್ಮೆಲ್ಲ ಮಂದಿಗೆ. ಫಸ್ಟ್ ಟೈಮ್ ಯಾರನ್ನ ವಿಡಿಯೋ ನೋಡತ್ತೀರಿ ಸಬ್ಸ್ಕ್ರೈಬ್ ಬಟನ್ ಒತ್ತಿರಿ. ಕ್ರಿಕೆಟ್ ಟಾಕ್ ಎಲ್ಲರಿಗೂ ಸ್ವಾಗತ. ಇವತ್ತು ಏನ್ ಡಿಸ್ಕಷನ್ ಅಂತಂದ್ರೆ ನಮ್ದು ಇವತ್ತು RCB ಮ್ಯಾಚ್ ಏನಾಯ್ತಲ್ಲ, ರಾಜಸ್ಥಾನ್ ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮ್ಯಾಚ್ ಇದೆ ರಿವ್ಯೂ. ಇವತ್ತು ಅರಮನೆಗಳ ಅಂಗಳದಲ್ಲಿ ನಡೆದಂತ ಏನ್ ಅರಸರದ ಒಂದು ಕಾದಾಟ ಐತಲ್ಲ, ಅದ್ರೊಳಗ ನಮ್ಮ RCB ಅರಸರ ಆರ್ಭಟವನ್ನ ಮಾಡಿರು. ಇವತ್ತಿನ ಮ್ಯಾಚ್ನ್ಯಾಗ ಇಷ್ಟ ಭಾರಿ ಆಡ್ರಿ ಅಂತಂದ್ರೆ ನಮ್ಮ RCB ದವ್ರ ಎಲ್ಲಾ ಡಿಪಾರ್ಟ್ಮೆಂಟ್ನಾಗ ಬೌಲಿಂಗ್ ಆಯ್ತು, ಆಮೇಲೆ ಬ್ಯಾಟಿಂಗ್ ಆಯ್ತು, ಎಲ್ಲಾ ರೀತಿಯಿಂದ ಚೆನ್ನಾಗಿ ಆಡ್ರಿ. ಆದ್ರೆ ಒಂದ್ರೊಳಗೆ ಫೀಲ್ಡಿಂಗ್ನಾಗ ಒಂದ್ ಚೂರ್ ಮಿಸ್ಟೇಕ್ ಮಾಡ್ರು. ಪರವಾಗಿಲ್ಲ, ನಡಿತೈತಿ. ಅಷ್ಟ್ ಆಗುವ ಕೆಲವೊಂದು ಮ್ಯಾಚಸ್ನಾಗ ಅವರು ಅಲ್ಲಿ ಫೀಲ್ಡಿಂಗ್ ಸರಿಯಾಗಿ ಮಾಡ್ಲಿಲ್ಲ. ಅಪೋಸಿಟ್ ಟೀಮ್ ದವ್ರು ರಾಜಸ್ಥಾನ್ ರಾಯಲ್ಸ್ ಅವರು ಕೂಡ ಮಿಸ್ಟೇಕ್ಸ್ ಮಾಡ್ರಲ್ಲಿ. ಮೇ ಬಿ ಅಲ್ಲಿ ಸ್ವಲ್ಪ ಐಸೈಟ್ ಮಾಡ್ರೆ ಅಲ್ಲಿ ಗ್ರೌಂಡ್ ನಾಗ ಕ್ಯಾಚ್ ಹಿಡಕ್ ಸ್ವಲ್ಪ ಡಿಫಿಕಲ್ಟ್ ಆಗತ್ತೈತಿ ಅನ್ನೋ ಡೇ ಮ್ಯಾಚ್ನಾಗ. ಅದ್ರ ಸಲ ಹಂಗಾಗಿರ್ಬೋದು. ಓವರ್ ಆಲ್ ಮ್ಯಾಚ್ ಬಗ್ಗೆ ನೋಡ್ಬೇಕಂತಂದ್ರ ಫಸ್ಟ್ ಗೆ ಬ್ಯಾಟಿಂಗ್ ಅವ್ರದಿತ್ತು. ಅಂದ್ರೆ ನಮ್ಮವ್ರು RCB ದವ್ರ ಫಸ್ಟ್ ಈ ಫೀಲ್ಡಿಂಗ್ ತಗೊಂಡ್ರು. ಟಾಸ್ ಗೆದ್ಮ್ಯಾಗ ಅವ್ರ ಬ್ಯಾಟಿಂಗ್ ಸ್ವಲ್ಪ ಅಲ್ಲಿ ಡಿಫಿಕಲ್ಟ್ ಆಗತ್ತಿತ್ತು. ಯಾಕಂತಂದ್ರೆ ಬಾಲ್ ಏನಾಗತ್ತಿತ್ತು, ಬೌನ್ಸ್ ಸ್ಲೋ ಆಗತ್ತಿತ್ತು. ಸೊ ಹಂಗಾಗಿ ಹಂತದೊಳಗು ನಮ್ಮ SSV ಜೈಸ್ವಾಲ್ 75 ರನ್ ಹೊಡೆದ್ರು ಅಂತ ಪಿಚ್ನಾಗ. ಯಾಕಂದ್ರೆ ಅಲ್ಲಿ ಪೇಷನ್ಸ್ ತೋರಿಸಿದ್ರು, ಚೆನ್ನಾಗಿ ಆಡ್ರಲ್ಲಿ. ಸೊ ಹಂಗಾಗಿ ಅವ್ರಿಗೆ 75 ರನ್ ಹೊಡೆದ್ರು. ಸಂಜು ಸ್ಯಾಮ್ಸನ್ ಜಲ್ದಿ ಔಟ್ ಆದ್ರೂ ಆಮೇಲೆ ನೆಕ್ಸ್ಟ್ ಏನಾಯ್ತು ಅಂತಂದ್ರೆ ರಿಯಾನ್ ಪರಾಗ್ ಅವ್ರು ಬಂದ ಸ್ವಲ್ಪ ಚೆನ್ನಾಗಿ ಸ್ಕೋರ್ ಮಾಡ್ರಲ್ಲಿ. ಹೆಂಗ್ ಸ್ಕೋರ್ ಆಯ್ತಂದ್ರೆ ರಿಯಾನ್ ಪರಾಗ್ ಅವರು ಕ್ಯಾಚ್ ಬಿಟ್ರು. ಯಶ್ ದಯಾಳ್ ಅವರು ಸ್ಟಾರ್ಟಿಂಗ್ ಕ್ಯಾಚ್ ಬಿಟ್ರು. ಸೊ ಹಂಗಾಗಿ ಒಂದ್ ಸ್ವಲ್ಪ ಅವ್ರ ರನ್ಸ್ ಮಾಡ್ರು. ಅವ್ರು ಔಟ್ ಆದ್ಮೇಲೆ ನೆಕ್ಸ್ಟ್ ಧ್ರುವ್ ಜುರೇಲ್ ಅವ್ರಿಗೂ ಕೂಡ ಒಂದು ಕ್ಯಾಚ್ ಬಿಟ್ರು ನಮ್ಮ RCB ಅವರು. ಅದು ಎಸ್ಪೆಷಲಿ ವಿರಾಟ್ ಕೊಹ್ಲಿ ಅವ್ರು ಎಂದೂ ಹಂಗ್ ಬಿಡಂಗಿಲ್ಲ. ಹೆಂಗ್ ಬಿಟ್ರ ಏನೋ ಅವ್ರಿಗೂ ಸ್ವಲ್ಪ ಅಲ್ಲಿ ಕ್ಯಾಚ್ ಇಡಕ್ ಟಫ್ ಆಯ್ತೇನೋ, ಅವರು ಬಿಟ್ರು. ಹಂಗಾಗಿ ಧ್ರುವ್ ಜುರೇಲ್ ಅವರು ಕೂಡ 35 ರನ್ ಹೊಡೆದ್ರು. ಸೊ ಹಿಂಗಾಗಿ ಸ್ವಲ್ಪ ಏನಾಯ್ತು, ಅವ್ರದ್ದು ಒಂದು ಕಾಂಪಿಟೇಟಿವ್ ಟೋಟಲ್ ಹೋದ್ರು 174 ತನಕ. ಸೊ ಇಷ್ಟೆಲ್ಲ ಆದ್ರೂನು ಸ್ವಲ್ಪ 174 ಕಾಂಪಿಟೇಟಿವ್ ಟೋಟಲ್ ಇದ್ರೂನು ನಮ್ಮ RCB ದವ್ರು ಅದಕ್ಕೆ ಸರಿಯಾದ ಉತ್ತರ ಕೊಟ್ರು. ಇಲ್ಲಿ ಬೌಲಿಂಗ್ ಅಂತೂ ಬೌಲಿಂಗ್ ಪರ್ಫಾರ್ಮೆನ್ಸ್ ಎಲ್ಲರೂ ಮಸ್ತ್ ಹಾಕಿರು. ಭುವನೇಶ್ವರ್ ಕುಮಾರ್, ಯಶ್ ದಯಾಳ್, ಹೆಜಲ್ವುಡ್ ಆಗ್ಲಿ, ಕೃಣಾಲ್ ಪಾಂಡೆ ಆಗ್ಲಿ ಎಲ್ಲಾರು ಸಮನಾಗಿ ಒಂದೊಂದು ವಿಕೆಟ್ ತೆಗೆದ್ರು. ಮತ್ತೆ ಕರೆಕ್ಟ್ ಕರಾರುವಕ್ಕಾಗಿ ಬೌಲಿಂಗ್ ಹಾಕಿ ಎಲ್ಲರೂ 30, 36, 26 ಅಂದ್ರೆ ಅಷ್ಟೇ ಲಿಮಿಟೆಡ್ ರನ್ಸ್ ಕೊಟ್ಟ ಕಡಿಮೆ ಸ್ಕೋರಿಗೆ ಅವ್ರನ್ನ ನಿಲ್ಸಿದ್ರು. ಸೊ ಹಂಗಾಗಿ ಸ್ಕೋರ್ ಅವ್ರದ ಕಮ್ಮಿ ಆಯ್ತು. ನೆಕ್ಸ್ಟ್ ಇನ್ನೇನಿತ್ತು ಬ್ಯಾಟಿಂಗ್ ಬಂದ್ರು. ಹೇಳ್ತೀನಿ ಫುಲ್ ಶಾರ್ಟ್ ಅಗೇನ್ ಅಂಡ್ ಅಗೇನ್ ಅವ್ರು ಇಷ್ಟ್ ಮಸ್ತ್ ಆಡತ್ತಾರು, ಇಷ್ಟ್ ಭಾರಿ ಬ್ಯಾಟಿಂಗ್ ಮಾಡತ್ತಾರ ಅಂತಂದ್ರೆ ಭಾರಿ ಬ್ಯಾಟಿಂಗ್ ಮಾಡತ್ತಾರು ಅವ್ರು. ಮತ್ ಅಗೇನ್ ಈ ಮ್ಯಾಚ್ನಾಗೂ 65 ರನ್ಸ್ ಹೊಡೆದ್ರು, 6 ಸಿಕ್ಸ್ ಹೊಡೆದ್ರು. ಆಮೇಲೆ ಕೊಹ್ಲಿ ಅವರು ಮತ್ ಅಗೇನ್ ಹೊಡೆದ್ರು, ಮತ್ 62 ರನ್ಸ್ ಹೊಡೆದ್ರು, 2 ಸಿಕ್ಸ್ ಹೊಡೆದ್ರು. ಆಮೇಲೆ ನೆಕ್ಸ್ಟ್ ನಮ್ ಪಡಿಕಲ್ ಅವ್ರು ಬಂದ್ರು. ಅವ್ರ ಸ್ವಲ್ಪ ಫಾರ್ಮರ್ ಸ್ವಲ್ಪ ಇದನ್ನ ಆಡತ್ತಿದ್ರು ಲಾಸ್ಟ್ ಮ್ಯಾಚ್ನಾಗ. ಸರಿಯಾಗಿ ಅವ್ರಿಗೆ ಬ್ಯಾಟಿಗೆ ಹತ್ತಗಿತ್ತು. ಆದ್ರೆ ಈ ಮ್ಯಾಚ್ನಾಗ ಅವ್ರಿಗೆ ಸ್ವಲ್ಪ ಟೈಮ್ ಸಿಕ್ತು. ಸೊ ಹಂಗಾಗಿ ಅವರು ಕೂಡ 40 ರನ್ ಮಾಡಿ ಒಳ್ಳೆ ಸ್ಕೋರ್ ಮಾಡಿ ನಮ್ಮ RCB ಟೀಮ್ ನ ಗೆಲ್ಸಿದ್ರು. ಸೊ ಭಾರಿ ಮ್ಯಾಚ್ ಆಯ್ತು ಇವತ್ತು. RCB ಖತರ್ನಾಕ್ ಆಡ್ರು. ಇನ್ನ ಹಿಂಗ ಮತ್ತೆ ಕಂಟಿನ್ಯೂಸ್ ಆಗಿ ಇದೇ ಪರ್ಫಾರ್ಮೆನ್ಸ್ ಅನ್ನು ಮುಂದಿನ ಮ್ಯಾಚ್ ಕಂಟಿನ್ಯೂ ಮಾಡ್ಬೇಕು ಇವ್ರ. ಸೊ ಹಿಂಗೆ ಕಂಟಿನ್ಯೂ ಮಾಡ್ರಿ ಅಂತಂದ್ರೆ ಟೇಬಲ್ ನಾಗ ಟಾಪಿಕ್ ಆರಾಮಾಗಿ ಬರ್ತಾರೆ ಇವ್ರ. ಸೊ ಪ್ಲೇ ಆಫ್ಸ್ ಹೋಗಕ್ಕೆ ಈಸಿ ಆಗ್ತೈತಿ. ಆಲ್ರೆಡಿ ಟಾಪ್ 3 ಬಂದ್ರಿ ಇವ್ರ ಈ ಮ್ಯಾಚ್ ಗೆಲ್ಲಾನ. ಇನ್ನ ನೆಕ್ಸ್ಟ್ ಮ್ಯಾಚ್ ನಮ್ದು ನೆಕ್ಸ್ಟ್ ಮ್ಯಾಚ್ 15ನೇ ತಾರೀಕ ಪಂಜಾಬ್ ಕಿಂಗ್ಸ್ ಜೊತೆ ಚಿನ್ನಸ್ವಾಮಿನಾಗನ ಐತಿ ಮ್ಯಾಚ್. ಸೊ ಆ ಮ್ಯಾಚ್ ನಮಗ ಬಹಳ ಇಂಪಾರ್ಟೆಂಟ್. ಯಾಕಂತಂದ್ರೆ ಚಿನ್ನಸ್ವಾಮಿನಾಗ ಆಲ್ರೆಡಿ ಆಡಿದ್ವಿ 2 ಮ್ಯಾಚ್ ಸೋತಾರು. ನೆಕ್ಸ್ಟ್ ಮ್ಯಾಚ್ ಗೆಲ್ಲೇಬೇಕು. ಚಿನ್ನಸ್ವಾಮಿ ಗೆದ್ದ ನಾವು ಪ್ಲೇ ಆಫ್ಸ್ ಗೆ ಹೋಗಕ ಹಾಗೆ ಈಸಿ ಆಗ್ತೈತಿ ಗೆದ್ರ ಅಂತಂದ್ರೆ. ಸೊ ನೆಕ್ಸ್ಟ್ ಮ್ಯಾಚ್ ಗೆಲ್ಲೇಬೇಕು. ಸೊ ಗೆಲ್ತಾರ ಅಂತ ಹೇಳಿ ನನಗಂತೂ ಹೋಪ್ಸ್ ಐತಿ. ನೀವೇನಂತೀರಿ? ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರ ದಯವಿಟ್ಟು ಲೈಕ್ ಮಾಡ್ರಿ. ಹಂಗ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ. ಮುಂದಿನ ಮ್ಯಾಚ್ ರಿವ್ಯೂ ಜೊತೆ ಮತ್ತೆ ನಾನು ಬರ್ತೀನಿ. ಎಲ್ಲರಿಗೂ ನಮಸ್ಕಾರ.